ಶೀರ್ಷಿಕೆ ಮಾನವೀಯ ಚಿಂತನೆಯನ್ನು ಒಳಗೊಂಡಿರುವಂಥ ತುಂಬ ಮಹತ್ವದ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ ಮಹಾದೇವ್ ಜಗತಾಪ್ ಅವರು. ಮಹಾದೇವ್ ಜಗತಾಪ್ ಅವರು ಇಲ್ಲಿವರೆಗೂ ಒಂದು ಮುಖ ನಾವು ಏನು ನೋಡಿದ್ದೇವೆ ಅಂತಂದ್ರೆ, ಒಬ್ಬ ಚಿತ್ರಕಲಾ ಶಿಕ್ಷಕ ಮತ್ತು ಯೋಗಜ್ಞಾನಿ, ಯೋಗದಲ್ಲಿ ಪರಿಣಿತರಾಗಿರುವಂಥವರು ಅನ್ನುವಂಥದ್ದು. ಅವರು ಸಾಹಿತ್ಯ ಸೇವೆ ಇತ್ತು, ಆದರೆ ಅದು ಗದ್ಯ ಬರಹದಲ್ಲಿ, ಲೇಖನ ಸಂಗ್ರಹ ಇಂಥವೆಲ್ಲದರಲ್ಲಿ ನಾವು ಗಮನಿಸಿದ್ವಿ. ಆದರೆ ಒಂದು ಇವತ್ತು ನಮಗೆ ಅನಿಸಿದ್ದೇನಂತಂದರೆ, ಸಾಹಿತ್ಯದ ಇನ್ನೊಂದು ಮುಖ ಬಹಳ ಮುಖ್ಯವಾದದ್ದು, ಸಮಾಜದ ಮುಖವಾಣಿಯಾಗಿ ನಿಲ್ಲುವಂಥ ಕಾವ್ಯಕ್ಷೇತ್ರಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದಾರೆ. ಅದು ನಮಗೆ ತುಂಬ ಖುಷಿ ಕೊಡುತ್ತದೆ. ಆ ಹಿನ್ನೆಲೆಯಲ್ಲಿ ಮೊಟ್ಟಮೊದಲು ಕಾವ್ಯಕ್ಷೇತ್ರಕ್ಕೆ ಪ್ರವೇಶ ಪಡೆದಿರುವಂಥ, ನಿವೃತ್ತಿಯಾದ ನಂತರ ತಮ್ಮ ಅನುಭವಗಳನ್ನು, ಮಾಗಿದ ಅನುಭವಗಳನ್ನು ಈ ಕೃತಿಯ ಮೂಲಕ, ನೋವು ನಲಿವು ಅನ್ನುವಂಥ ಕೃತಿಯ ಮೂಲಕ ನಮಗೆ ಕ್ರೋಢೀಕರಣ ಮಾಡಿಕೊಟ್ಟಿರುವಂಥ ಮಹಾದೇವ್ ಜಗತಾಪ್ ಸರ್ ಅವರಿಗೆ ಈ ಸಭೆಯ ಮೂಲಕವಾಗಿ ತುಂಬ ಹೃದಯದ ಅನಂತ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಭಾಳ ಇತ್ತೀಚೆಗೆ ಒಂದು ತಮ್ಮದೇ ಆದಂಥ ಒಂದು ಉದ್ದೇಶಗಳನ್ನು ಇಟ್ಕೊಂಡು ಸಾಕ್ತಾ ಇರೋದು, ಉದ್ದೇಶಗಳನ್ನು ಇಟ್ಕೊಂಡು ಸಾಕ್ತಾ ಇರೋದು ಸ್ವಾಗತಾರ್ಹ ಅಂತ. ನಾವು ಚರಿತ್ರೆಯಲ್ಲಿ ಸಾಹಿತ್ಯ ಮನಸ್ಸುಗಳು ಮತ್ತು ಗುಂಪುಗಳು ಅನೇಕ ಆಗಿದ್ದಾವೆ, ನಮಗೆ ಗೊತ್ತಿದೆ, ನಿಮಗೆಲ್ರಿಗೂ ಗೊತ್ತಿದೆ. ಸಾಹಿತಿ ಮತ್ತು ಸಾಹಿತ್ಯದ ಹೆಸರಿನಲ್ಲಿ ಅನೇಕ ಗುಂಪುಗಾರಿಕೆ ಮತ್ತು ಸಂಘಟನೆಗಳು ಆಗಾಗ ಅವು ಸಿದ್ಧಗೊಳ್ತಾನೆ ಇರ್ತವೆ, ಅವು ಮತ್ತೆ ಹಾಗೆ ಚಾಲನೆಗೊಳ್ತಾನೆ ಇರ್ತವೆ. ಅವು ಅವರವರ ಸಮಾನ ಮನಸ್ಕರಲ್ಲಿ ಅದು ಪ್ರಚಾರಗೊಳ್ಳುತ್ತೆ ಅಂತ. ಇಲ್ಲಿ ನಾನು ಮಹಾದೇವ್ ಜಗತಾಪ್ ಸರ್ ಅವರ ಆ ಪ್ರೀತಿಗೆ ಕಟ್ಟು ಬಿದ್ದು ಈ ಒಂದು ವೇದಿಕೆ